ನಮ್ಮ ಕಾಡಿಪಟ್ಟಣ ಮತ್ತು ನಡಿಪಟ್ಟಣ ಮೊಗವೀರ ಸಂಯುಕ್ತ ಸಭೆಯ ಒಟ್ಟಿಗೆ ನಮಗೆ ಇವತ್ತು ಅಡಿಗೆ ಒಂದು ವಿತರಿಸುವಂಥ ಇದನ್ನು ಕೊಟ್ಟಿದೆ ಅನ್ನಪ್ರಸಾದ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ನಡೆಯುವಂಥ ದಸರಾ ಉತ್ಸವದಲ್ಲಿ ನಾವು ಇಲ್ಲಿ ಸ್ವಯಂ ಸೇವಕರಾಗಿ ಎಲ್ಲ ಊರಿನ ಮಹಿಳೆಯರು ಹಾಗೂ ಮಹನೀಯರು ಬಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಇವತ್ತು ಅನ್ನಪ್ರಸಾದದ ವಿತರಣೆಯಲ್ಲಿ ನಮ್ಮ ಊರಿನ ಪಾಳಿ ಪ್ರಕಾರ ಎಲ್ಲ ಪ್ರತಿ ಊರಿನವರು ಕೂಡ ಬಂದು ಅನ್ನಪ್ರಸಾದ ವಿತರಣೆಯನ್ನು ಮಾಡ್ತಾರೆ. ಇಲ್ಲಿ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಈ ಸ್ವಚ್ಛತೆ ಕಾರ್ಯಕ್ಕೆ, ಅನ್ನಪ್ರಸಾದಕ್ಕೆ ಮತ್ತು ಪ್ರಸಾದ ಕುಂಕುಮ ಕಟ್ಟುವುದು, ಅಲ್ಲಿ ಗಂಧ ಪ್ಯಾಕಿಂಗ್ ಮಾಡ್ತಾರೆ, ಅಲ್ಲಿ ಅದಕ್ಕೆ ಪ್ರಸಾದ ಪ್ಯಾಕಿಂಗ್ ಎಲ್ಲ ಬರ್ತೇವೆ. ಕುಂಕುಮಾರ್ಚನೆಗೆ ಎಲ್ಲ ನಾವು ಬಂದು ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತೇವೆ. ನಮ್ಮ ಊರಿನವರು ತುಂಬ ಇಂಟ್ರೆಸ್ಟಲ್ಲಿ ಬರ್ತಾರೆ. என்ன புதர் பிரதிபா ஹரிஷ் வந்து எங்கள் நடிப்பட்டின ಮಹಿಳಾ ಮಂಡಳಿ ಪಡುವಿದಿಡ್ಬೈದಿನ ಉಚ್ಚಿಲ ಅಪ್ಪನ ಕೆಲಸ ಸೇವೆ ಮಲ್ಪರ ಬರ್ಪಿನಿ ಎಂಕಲ್ ಈಚಿ ಖಾಲಿ ದಸರಾತ್ ಎಂಕ್ಲೆಗೆ ಒಂಜಿ 2 months ಗೋರ ಬರ್ಪುಂಡು ಅಂಚ ಡೈಲಿ ಎಂಕಲ್ 2 months ಒನ್ ಟೈಮ್ ಬರ್ಪ ಎಂಕಲ್ 10 ಜನ ಬತ್ತದು ಎಂಕಲ ಸೇವೆಯನ್ನು ಕೊರ್ಪ ಎಂಕಲೆ ಮಸ್ತ್ ಖುಷಿ ಆಪುಂಡು. ಎಂಕಲು ಪನಗ ಎಂಕಲು ವರ್ಷಲ್ ಎಂಕಲು ಒಂದು ಆಸೆ ಉಪ್ಪು ಎಂಕಲೆ ಭಾರಿ ಖುಷಿ ಏಪ ಬರ್ಪುಡು ಎಂಕಲೆಗೆ ಬಲಸರ ಎಂಕಲೆಗೆ ಐತೆ ಅಪ್ಪನ ಸೇವೆ ಮಲ್ಪರೆ ಬಂದು ಭಾರಿ ಖುಷಿ ಉಪ್ಪು ಎಂಕಲು ಪೂರಕ್ಲ ಸಂತೋಷ ಬರ್ಪೇರು ಅಂಚೆ ಎಂಕಲ ಒಂದು ಎಲ್ಲಿ ಮಟ್ಟದ ಸೇವೆ ಅಪ್ಪನ ಪಡುಬಿದಿನಿ ನಡಿಪಟ್ಟಿನ ಮೊಗವೀರ ಸಭೆತ ಅಧ್ಯಕ್ಷನಾಗಿ ಲಿಟೆ ಅನ್ಬೈದಿನಿ ಹರೀಶ್ ಕೆ ಪುತ್ರ ಮೇರು ಉಪಾಧ್ಯಕ್ಷರಾದುಲ್ಲೇರು ಎಂಕಲ್ನ ಮುಂತ ಮುಲ್ಪ ಸೇವೆ ಪಂಡಗ ವರ್ಷಂ ಪ್ರತಿ ದಸರಾ ಪಿನ ಪೊರ್ತುಡು ದುಂಬುಡವು ದಸರಾ ಬಂದಿತ್ತುಜಿ ಇತ್ತೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಮುಖಾಂತರಾಪಿನ ಆಯ್ಕೆ ಸೇರಿದಿತ್ತಿನ ಕೆಲವು 172 ಗ್ರಾಮ ಸಭೆ ಇಟ್ಟು ಎಂಕಲ್ನಲ್ಲಿ ಒಂಜಿ ಗ್ರಾಮ ಸಭೆ ಪಡುಬಿದಿನಿ ನಡಿಪಟ್ಟಿನ ಮೊಗವೀರ ಸಭೆ ಅಂಚ ಪಡುಬಿದಿನಿ ನಡಿಪಟ್ಟಿನ ಮೊಗವೀರ ಸಭೆ ಎತ್ತಂದು ಎಂಕಲ ಕಾಡಿಪಟ್ಟಿನ ನಡಿಪಟ್ಟಿನ ಸಂಯುಕ್ತ ಸಭೆ ಪನ್ಪಿನಲ ಒಂಜಿ ಉಂಡು ಎಂಕಲಿಗೆ ಮೂಲ ಪ್ರತಿನಿಧಿತ್ವಲ ಉಂಡು ಮುಲ್ಪ ಒಂಜಿ ಅಂಚ ಎಂಕಲ್ನ ಮುಲ್ಪ ಬಲಸಂದುಲ್ಲ ಪಡುಬಿದಿನಿ ನಡಿಪಟ್ಟಿನ ಮೊಗವೀರ ಸಭೆ ದಾಖಲು ಅಂಚನೆ ತೀರ್ಥ ಸೈಡ್ ಎಂಕಲನೇ ಒತ್ತ ದೂರದಾಗಲು ಕಾಡಿಪಟ್ಟಿನ ಮೊಗವೀರ ಸಭೆ ದಾಖಲು ಬಲ್ಪ ಬಲಸಂದುಲ್ಲೇರು ಎಂಕಲಿಗೊಂದು ಒಂಜಿ ಕಟ್ಟುಪಾಡು ಪನ್ಪಿನ ಅಂಚತ್ತು ನಮ್ಮ ಸ್ವಯಂ ಇಚ್ಛೆಡ್ ಬತ್ತದ ಕೆಲಸ ಮಾಡ್ಲಿಕ್ಕತ್ತಿನ ಮುಲ್ಪ ಎಂಕಲೆ ನಿರ್ದೇಶನ ಕೊರ್ಪೇರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಪ್ರತಿ ಒಂಜಿ ಗ್ರಾಮ ಸಭೆಗಳ ಅಲ್ಪ ನಿರ್ದೇಶನ ಕೊಡ್ದು ನಿಖಲ್ ಇಂಚಿಂಚಿನ ಕೆಲಸದಾನಿ ನಿಖಲ್ ಬತ್ತದ ದೇವರನ್ನ ಸೇವೆ ಮಾಡ್ಕೊಡ್ಬಂದು ಎಂಕಲ್ ಪನ್ನ ದೇವರನ್ನ ಚಾಕಿರಿ ಪನ್ಪಿನ ಉದ್ದೇಶ ಬತ್ತದ ಮುಲ್ಪ ಮನಪೂರ್ವಕವಾದ ಈ ಸಂದರ್ಭ ಎಂಕಲ್ ಮುಲ್ಪ ಕೆಲಸ ಮಾಡ್ತೊಂದಿಲ್ಲ. ಎಂಕಲ್ ಮಿತ್ರಪಟ್ಟಣ ಮೊಗವೀರ ಮಹಿಳಾ ಸಂಘದ ಬೈದ ಅಮ್ಮನ ಸೇವೆ ಮಲ್ಪರೆ ಬಕ್ಕ ಎಂಕಲ್ನ ಭಜನಾ ಟೀಮ್ಲು ಉಂಡು ಮಿತ್ರಪಟ್ಟಣ ಮೊಗವೀರ ಮಹಿಳಾ ಸಂಘ ಮಂಡಳಿ ಬಕ್ಕ ರಾಮ ಭಜನ ಮಂಡಳಿ ಪಂದ್ ಮಿತ್ರಪಟ್ಟಣ 9 ದಿನಲ ಬರ್ಪ 9 ದಿನಲ ಮುಲ್ಪ ಬತ್ತು ಸ್ವಯಂ ಸೇವಕರಾದ ಸೇವೆ ಮಲ್ಪ ಮುಲ್ಪ
ವ್ಯವಸ್ಥಾಪನಾ ಸಮಿತಿ ಡುಪ್ಪುನಂಚಿನ ಇಡೀ ಕರಾವಳಿ ಜಿಲ್ಲೆದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂಚೆನೆ ಕಾಸರಗೋಡು ಜಿಲ್ಲೆ ಅವೇರ್ದ ಅಂಚೆನೆ ಉತ್ತರ ಕನ್ನಡ ಶೀರೂರು ಗಡುಮಾಗ ಮಟ್ಟ ಉಪ್ಪುನಂಚಿನ ಸಮಸ್ತ ಮೊಗವೀರ್ಯರ್ನ ಕುಲದೇವಿ ಮಾತೆ ಮಹಾಲಕ್ಷ್ಮಿನ ಈ ಪುಣ್ಯ ಸನ್ನಿಧಾನಡು ಕ್ಷೇತ್ರ ಜೀರ್ಣೋದ್ಧಾರ ಆಯ್ನೆಡ್ದ ಬಕ್ಕ ನಿತ್ಯವಾದ್ಲ ಸಾವಿರಾರು ಜನಕ್ಕೆ ಮೂಲ ಅನ್ನ ಸಂತರ್ಪಣೆದ ಪುಣ್ಯ ಪ್ರಸಾದ ನಮ್ಮ ಪಟ್ಟೊಂದುಲ್ಲ ವಿಶೇಷವಾದ ಕರಿನ ಮೂಜು ವರ್ಷದ ಪಿರೌಡು ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್ ಮೇರ್ನ ಮುತಾಲಿಕೆಡೆ ಈ ದೇವಸ್ಥಾನವನ್ನು ಸಮಗ್ರವಾದ ಜೀರ್ಣೋದ್ಧಾರ ಮಲ್ತದ ನಮ್ಮ ಪೊರ್ಲ ರೀತಿಯ ಈ ಕ್ಷೇತ್ರಡು ಬರ್ಪಿನಂಚಿನ ಭಕ್ತಾಭಿಮಾನಿಗೆ ನಿತ್ಯ ಅನ್ನದಾನದ ವ್ಯವಸ್ಥೆ ಮಲ್ತೊಂದುಲ್ಲ ಈ ನವರಾತ್ರಿ ಉತ್ಸವಡ್ಲ ಲಕ್ಷಾಂತರ ಜನಗಳು ಇಡೆಗೆ ಅನ್ನಪ್ರಸಾದ ಸ್ವೀಕಾರ ಮಲ್ಪರೆ ಬರೋಂದುಲ್ಲರು ನಿಗಲಿತ ಪಿರೌಡು ಪೊರ್ಲ ರೀತಿ ಇಡ್ತು ಒಂದುಲ್ಲರು ವಿಶೇಷವಾದ ನಿತ್ಯ ಮೂಲ ನಡಪುನ ಅನ್ನದಾಸೋಗು ಎಂಗೆಲ್ಲ ಮೊಗವೀರ ಸಮುದಾಯದ ವಿವಿಧ ಗ್ರಾಮ ಸಭೆದ ಪೊಂಜೋನಕಲು ಬತ್ತ ಸಹಕಾರ ಮಲ್ತಂಡ ಈ ದಸರಾ ಮಹೋತ್ಸವದ ಪುಣ್ಯ ಪರ್ವ ಕಾಲಡು ಎಂಗನ ದಕ್ಷಿಣ ಕನ್ನಡ ಮೊಗವೀರ ಹಿತಸಾಧನ ವೇದಿಕೆ ಅಧ್ಯಕ್ಷರು ಗೌರವಂತ ಸರ್ವೋತ್ತಮ್ ಕುಂದರುಲ್ಯರು ಎಂಗನ ಹೆಜಮಾಡಿ ಏಳೂರು ಮೊಗವೀರ ಸಂಯುಕ್ತ ಸಭೆದ ಅಧ್ಯಕ್ಷರು ಗೌರವಂತ ದಿವಾಕರ್ ಹೆಜಮಾಡಿಲ್ಯರು ಎಂಗನ ಹಿತಸಾಧನ ವೇದಿದ ನಿಕಟಪೂರ್ವ ಕಾರ್ಯದರ್ಶಿ ಸುಜಿತ್ ಅಣ್ಣೆ ಅಂಚ ನಮ್ಮ ಏರು ಮತ್ತು ಎಂಗನ ಸಮಾಜದ ನಾಯಕರನ್ನ ಅಕಲುಲ್ಯರು ಅಕಲೊಂಜಿ ನಿಸ್ವಾರ್ಥವಾದ ಸೇವೆ ದಾಲ ಒಂಜಿ ಫಲಪೇಕ್ಷದಂತೆ ಪೊರ್ಲ ರೀತಿಡು ಅತ್ಯಂತ ಶುಚಿತ್ವದಿ ಒಂದು ಇಡೀ ಒಂಜಿ ಹಿರೇತ ಒಣಸದ ವ್ಯವಸ್ಥೆ ಈ ಹಾಲ್ಡ್ ಮಲ್ದ ಮೂಲು ನಿತ್ಯ ಎಂಗನ ರಡ್ಡು ಹಾಲ್ಡ್ ಮಿತ್ತದ ಹಾಲ್ಡ್ ಅಂಚಿನ ತೀರ್ಥದ ಹಾಲ್ಡ್ ಸಾವಿರಾರು ಜನಗಳಿಗೆ ಎಲೆ ಊಟದ ಅಂಡ ಪಂಡ ಹಿರೇಟು ಒಣಸ ಮಲ್ಪುನಂಚಿನ ವ್ಯವಸ್ಥೆ ಕಲ್ಪಿಸದ ಅವತ್ತಂದೆ ಆಪೆಲ್ದ ಬಾಗೋಡು ಪುನಂಚಿನ ಮಹಾಲಕ್ಷ್ಮಿ ಅನ್ನ ಛತ್ರುಡು ರಡ್ಡು ಹಾಲ್ಡ್ಲ ಮಿತ್ತದ ಹಾಲ್ ಅಂಚಿನ ತೀರ್ಥದ ಹಾಲ್ಡ್ ಬಫೆತ ವ್ಯವಸ್ಥೆ ಬಫೆಟ್ ಉಣ್ಪುನಂಚಿನ ವ್ಯವಸ್ಥೆ ಮಲ್ದಡು ವಿಶೇಷವಾದ ಅಪ್ಪೆನ ಪ್ರೀತಿಪೂರ್ವಕವಾದ ನಡಪುನಂಚಿನ ಒಂಜಿ ಚಂಡಿಕಾ ಹೋಮದ ವಿಶೇಷ ಆ ಚಂಡಿಕಾ ಹೋಮನ ಕೊಡ್ತೀನಿ ಅಂಚಿನ ಭಕ್ತ ಮಹೇಶ್ವರನ ಕೆಳಗೆ ಅಕಲೆಗೆ ಒಂಜಿ ವಿಭಾಗಗಳು ಕುಡೊಂಜಿ ಪೂಜೆ ಕೊಡ್ತೀನಿ ಅಂಚಿನ ಕಲೆಗೆ ಅಲ್ಪಲ ಒಣಸದ ವ್ಯವಸ್ಥೆಯನ್ನು ಪೂರ ನಮ್ಮ ಸ್ವಯಂ ಸೇವಕರು ಪೊರ್ಲ ರೀತಿಯ ಅಚ್ಚುಕಟ್ಟಾದ ಮಲ್ತೊಂದುಲ್ಲೇರು ನಮ್ಮ ಕುಡಲ ಪನ್ಪಿನೈತೆ ಅಪ್ಪೆನ ನಡಿಟ ನಡಪುನಂಚಿನ ಈ ವೈಭವಪೂರ್ಣವಾದ ಇಚ್ಚಿನ ದಸರಾ ಮಹೋತ್ಸವ ಮಾತ ಭಕ್ತಾಭಿಮಾನಿಗಳು ಜಾತಿ ಮತ ಭೇದದಂತೆ ಏಪಲ ಬರೋಲಿ ಅಪ್ಪೆನ ಪುಣ್ಯ ಪ್ರಸಾದವನ್ನು ಗೆತ್ತೊಂಡ್ರೆ ಲಕ್ಷಾಂತರ ಜನ ಬರೋಂದುಲ್ಲೇರು ನಿಖಲ್ ಮಾತೇರ್ಲ ನಿಖನ ಕುಟುಂಬ ಸಮೇತರಾದ ಬತ್ತದ ಅಪ್ಪೆ ಮಹಾಲಕ್ಷ್ಮಿನ ಈ ದಸರಾದ ವೈಭವವನ್ನು ತೋಡು ನವದುರ್ಗೆರನ್ನು ಪ್ರತಿಷ್ಠಾಪನೆ ಮಲ್ದ ಆಯ್ತ ಸವಿನ ಮಾತೇರ್ಲ ಸವಿಯೋಡು ಬೈದಿನಂಚಿನ ಮಾತ ಭಕ್ತರ ಮೇಲೆ ಖಾಲಿ ಧಾರ್ಮಿಕ ಚಟುವಟಿಕೆ ಅಂತ ನಮ್ಮ ಕ್ಷೇತ್ರಡು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಪೊರೆವು ವಿಶೇಷವಾದ ವಸ್ತು ಪ್ರದರ್ಶನ ಮಳಿಗೆಲುಂಡು ಅವತ್ತಂದೆ ಆಸ್ತಿಕ ಮಹಿಷೇರಿಗೆ ವಿವಿಧ ರೀತಿಯ ಸೇವೆಯನ್ನು ದೇವರೇ ಕೊರ್ಪುನಂಚಿನ ಅವಕಾಶ ಮಾತು ಈ ಕ್ಷೇತ್ರಡುಂಡು ಅವತ್ತಂದೆ 2ನೇ ತಾರೀಕು ನಡಪುನಂಚಿನ ಅಪ್ಪೆನ ಮಲ್ಲ ಶೋಭಾಯಾತ್ರೆ ನಮ್ಮ ಯೋಚನೆ ಇತ್ತಡು ವಿಶೇಷವಾದ ಕರಾವಳಿ ಜಿಲ್ಲೆಯಲ್ಲಿ ಪಂಡ ಒಂದು ಧಾರ್ಮಿಕತೆಗೆ ಅವೋಯ್ತೋ ಕೊಡುಗೆ ಕೊಡ್ತೀನಂಚಿನ ಜಿಲ್ಲೆಲು ಮಸ್ತು ಎಡ್ಡೆಡ್ಡೆ ಪುಣ್ಯಕ್ಷೇತ್ರಗಳು ಮಾತ ಕ್ಷೇತ್ರಡ್ಲ ಪುಣ್ಯನ ಪ್ರಸಾದ ಪಂಡ ಒಂಜಿ ಪೊರ್ತುಗು ಉನ್ಪುನಂಚಿನ ಒಣಸನು ಕೊರ್ಪುನಂಚಿನ ಎತೋ ದೇವಸ್ಥಾನೋಡು ಇನಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲ ಪುದರ ಮಲ್ಲ ಉಂಡು ಈ ಕ್ಷೇತ್ರಡು ಅನ್ನದಾನಗೂ ಕೊರತೆ ಆವಂದಿ ಲೆಕ್ಕ ಅಪ್ಪೆ ಇಡೀ ಸಮಾಜನು ಇಡೀ ಆಸ್ತಿಕ ಮಹೇಶ್ವರನಗಲ್ಲಿ ಪೂರ ಪೊರೆಯೊಂದು ಬರಪಲು ಏರು ಮತ ಈ ಭಕ್ತರುಲ್ಲರ ದಯಮಲ್ತದ ನಿಖಲ್ ನನ್ನ ನಡಪುನಂಚಿನ ಇಡೀ ಮೂಜಿನೇ ದಿನದ ಸೇವೆ ನಿಖಲ್ ಮಾತೇರಲ್ಲ ಹೆಚ್ಚಿನ ಸಂಖ್ಯೆಡು ನನ್ನ ದಿನ ಬತ್ತದು ಆ ಅನ್ನಪ್ರಸಾದದ ಪುಣ್ಯ ಪ್ರಸಾದವನ್ನು ಗೆತ್ತೊಂದು ಅಪ್ಪೆ ಮಹಾಲಕ್ಷ್ಮಿನ ಕೃಪೆಗೆ ಪಾತ್ರವಾಡು ಬಂದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಪರವಾದ ಮಾತೇಡಲ ಪ್ರೀತಿಪೂರ್ವಕವಾದ ವಿನಂತಿ ಮಲ್ತೊಂದುಲ್ಲ. ಸಂಜೆ ಪ್ರಸಾದವನ್ನು ಸುಮಾರು 20,000 ಜನ ನಿನ್ನೆ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಕೂಡ ಮಧ್ಯಾಹ್ನ ಜನ ಸಾಗರ ಜಾಸ್ತಿ ಇದೆ. ಅದು ಬಂದವರಿಗೆಲ್ಲರಿಗೂ ಅನ್ನಪ್ರಸಾದ ವ್ಯವಸ್ಥೆಯನ್ನು ಸಮಿತಿಯವರು ಮಾಡಿದ್ದಾರೆ. ಅದೇ ರೀತಿ ಸಂಜೆ 6:30 ಗಂಟೆಗೆ ಪುನಃ ಇದು ನಮ್ಮ ಪ್ರಸಾದ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಿಂದ ಇನ್ನೊಂದು ದೊಡ್ಡ ವಿಷಯ ಅಂದರೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ. ಈಗಾಗಲೇ ನಾವು ಮೊನ್ನೆ ಕೂಡ ಹೇಳಿದ್ದೇವೆ, ಮಂಗಳೂರು ಕಡೆಯಿಂದ ಬರುವಂಥ ವಾಹನಗಳು ನಮ್ಮ ಸರಸ್ವತಿ ಶಾಲೆಯ ಬೈಂದದಲ್ಲಿರುವಂಥದ್ದು ಮತ್ತು ಉಡುಪಿ ಕಡೆಯಿಂದ ಬರುವಂಥ ವಾಹನಗಳು ನಮ್ಮ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮಿ ಆಂಗ್ಲ ಮಾಧ್ಯಮ ಶಾಲೆಯ ಹತ್ತಿರ ಇರುವ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಥರದ ಗೊಂದಲ ಬೇಡ, ಎಷ್ಟು ಜನ ಬಂದರೂ ಕೂಡ ಅವರನ್ನು ನಿಭಾಯಿಸುವಂಥ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿ ನಾಳೆ ಕೂಡ ಇದೇ ರೀತಿ ಜನ ಜಾಸ್ತಿ ಆಗುವಂಥದ್ದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇವತ್ತು ಈಗ ವೇದಿಕೆಯಲ್ಲಿ
ಭಕ್ತಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ 5 ಗಂಟೆಗೆ ಸರಿಯಾಗಿ ಕುಂಕುಮಾರ್ಚನೆ ಕೂಡ ನಮ್ಮ ಸುಮಂಗಲೆಯರು ಮಾಡ್ತಾರೆ. ಮತ್ತು 6 ಗಂಟೆ 6:30ಕ್ಕೆ ಸರಿಯಾಗಿ ಜಾದೂ ಕಾರ್ಯಕ್ರಮ ಇದೆ. ಹೆಮ್ಮಾಡಿ ಪ್ರಕಾಶ್ ಅವರಿಂದ ಒಂದು ಜಾದೂ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ನಂತರ 8 ಗಂಟೆಗೆ ಸರಿಯಾಗಿ ಯಕ್ಷಧುವ ಪಟ್ಲ ಸತೀಶ್ ಶೆಟ್ಟರ ನೇತೃತ್ವದಲ್ಲಿ 9 ಭಾಗವತರು ಏಕಕಾಲದಲ್ಲಿ ವೇದಿಕೆಯಲ್ಲಿ ತೆಂಕು ಮತ್ತು ಬಡಗುತಿಟ್ಟಿನ ಶೈಲಿಯಲ್ಲಿ ಯಕ್ಷಗಾನ ಭಾಗವತಿಕೆಯನ್ನು ಮಾಡಲಿಕ್ಕಿದ್ದಾರೆ. ಅದು ಕೂಡ ಒಳ್ಳೆ ಪ್ರಸಿದ್ಧ ಕಲಾವಿದರು ಬರುವಂಥದ್ದು. ಅದು ಕೂಡ ಕಾರ್ಯಕ್ರಮ ಯಶಸ್ವಿ ನಡೀಲಿಕ್ಕೆ ತಾವೆಲ್ಲರೂ ಬರಬೇಕು. ನೀವು ಯಾವುದೇ ಹಿಂಜರಿಕೆ ಬೇಡ, ನಾವೆಲ್ಲ ವ್ಯವಸ್ಥೆ ಮಾಡಿದೆ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸುಗಮವಾಗಿ ಸಾಂಗವಾಗಿ ಅನ್ನ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ. ಅದೇ ರೀತಿ ತಾಯಿಯ ದರ್ಶನ ಮಾಡುವಂಥ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡುವಂಥ ವ್ಯವಸ್ಥೆ. ಅದೇ ರೀತಿ ನವದುರ್ಗಿಯರು ಶಾರದೆಯನ್ನು ಕೂಡ ತಾವು ಯಾವುದೇ ಕ್ಯೂ ಪ್ರಕಾರವಾಗಿ ಸಾಂಗವಾಗಿ ದೇವರ ದರ್ಶನವನ್ನು ಮಾಡ್ಬೋದು.